ವರ್ಗಕ್ಕೆ ನಿವೃತ್ತಿ ಅನಿವಾರ್ಯ ರಾಮಭದ್ರರಾವ್. ಸತತ 38 ವರ್ಷಗಳ ಕಾಲ ದೀರ್ಘಕಾಲ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಂತಹ ಶಿಕ್ಷಣ ಸಂಸ್ಥೆಯ ಎಲ್ಲ ಹಿರಿಯರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುವುದರ ಮೂಲಕ ನೌಕರರ ವರ್ಗಕ್ಕೆ ನಿವೃತ್ತಿ ಎಂಬುದು ಅನಿವಾರ್ಯವಾಗಿದೆ ಎಂದು ನಿವೃತ್ತಗೊಂಡ ದೈಹಿಕ ಶಿಕ್ಷಕ ವೀರಭದ್ರರಾವ್ ಹೇಳಿದರು. ಅವರು ಶಾರದಾ ವಿದ್ಯಾಸಂಸ್ಥೆ ವಿದ್ಯಾನಗರ ಅಫ್ಸಾನಿ ತೆಲುಗು ಹಿರಿಯ ಪ್ರಾಥಮಿಕ ಶಾಲೆ, ಅಫ್ಸಾನಿ ಪರಿಮಳ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಪೂರ್ವ ವಿದ್ಯಾರ್ಥಿಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ದಂಪತಿಗಳ ಸಮೇತ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು. ತಮ್ಮ 38 ವರ್ಷಗಳ ದೀರ್ಘ ದೈಹಿಕ ಶಿಕ್ಷಣದ ಸೇವೆ ತೃಪ್ತಿದಾಯಕವಾಗಿದೆ. ಇಡೀ ಶಾಲೆಯ ಶಿಸ್ತು, ಸಂಯಮ, ಗುಣಮಟ್ಟದ ಶಿಕ್ಷಣ ಹಾಗೂ ದೈಹಿಕ ಶಿಕ್ಷಣದಲ್ಲಿ ಹಲವು ವಿದ್ಯಾರ್ಥಿಗಳನ್ನು ಪ್ರೇರಕ ಶಕ್ತಿಗಳಾಗಿ ಪರಿವರ್ತನೆಗೊಳಿಸಿ ಶಾಲೆಗೆ ಹಾಗೂ ಶಿಕ್ಷಣ ಸಂಸ್ಥೆಗೆ ಉತ್ತಮ ಕೊಡುಗೆ ನೀಡಿದ ತೃಪ್ತಿ ನನಗಿದೆ. ಹಾಗೆ ಶಿಕ್ಷಣ ಸಂಸ್ಥೆಯ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಸಹಕಾರವನ್ನು ಸ್ಮರಿಸಿದರು. ಅಧ್ಯಕ್ಷತೆಯನ್ನು ಸಂಸ್ಥೆಯ ಮಾಜಿ ಅಧ್ಯಕ್ಷ ಸತ್ಯನಾರಾಯಣ ರಾವ್ ವಹಿಸಿದರು. ಮಾಜಿ ಉಪಾಧ್ಯಕ್ಷ ಕೃಷ್ಣರಾವ್, ರಾಮಕೃಷ್ಣ, ಸತ್ಯನಾರಾಯಣ, ಟಿವಿ ಸುಬ್ಬಾರಾವ್, ರಾಮಕೃಷ್ಣ, ದಾಮೋದರ್, ನಿವೃತ್ತ ದೈಹಿಕ ಶಿಕ್ಷಕರಾದ ಸುದರ್ಶನ್, ರಾಮ್ಜಿ, ರಾಮಕೃಷ್ಣ ಇನ್ನಿತರರು ಉಪಸ್ಥಿತರಿದ್ದರು. ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಪ್ರಸಕ್ತ ವಿದ್ಯಾರ್ಥಿಗಳ ದೈಹಿಕ ಶಿಕ್ಷಕ ರಾಮಭದ್ರರಾವ್ ಅವರ ಸೇವೆಯನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಒಂದು ಏನು ಬುನಾದಿ ಇದೆ ಅದು ಅಫ್ಸಾನಿ ಸ್ಕೂಲ್ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಅಂದ್ರೆ ಶಿಕ್ಷಣದ ಜೊತೆಗೆ ಕೂಡ ಇವತ್ತು ಶಿಸ್ತು ಬೇಕಂದ್ರೆ ದೈಹಿಕ ಶಿಕ್ಷಕರಾಗಿರ್ಬೇಕು. ಹಾಗಾಗಿ ದೈಹಿಕ ಶಿಕ್ಷಕರು ನನ್ನಂತ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಗೆ ಬಹಳಷ್ಟು ಇನ್ಸ್ಪೈರ್ ಮಾಡಿರ್ತಾರೆ. ಬಹಳಷ್ಟು ಜನ ವಿದ್ಯಾರ್ಥಿನಿಯರ ತಮ್ಮ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಈ ಸ್ಕೂಲ್ ಒಂದು ಮೆಟ್ಟಿಲಾಗಿದೆ. ಈ ಸ್ಕೂಲ್ ಒಂದು ಅವರಿಗೆ ಬೆನ್ನೆಲುಬಾಗಿ ನಿಂತಿದೆ. ಆ ಸಂದರ್ಭದಲ್ಲಿ ಎಲ್ಲಾ ಶಿಕ್ಷಕರ ಜೊತೆಗೆ ರಾಮಭದ್ರರಾವ್ ಸರ್ ಲೈಟ್ ಹೌಸ್ ಆಗಿ ನಿಂತು ಕೆಲಸ ಮಾಡಿದ್ದಾರೆ. రామభద్రరావు సార్ ಮತ್ತೆ సుదర్శన్ సార్ బ్యాచ్ తుంగభద్ర స్కూల్లో ఎస్ ఏ బ్యాచ్ 10th బ్యాచ్ చెప్తున్నారు. 97, 98 అంటున్నారు. అన్నీ నాకు తెలుసు. కానీ అప్పట్లో ఫస్ట్ బ్యాచ్ రాఘవేంద్ర, ఉమాశ్రీ వాళ్ళు ఉండేవారు. వాళ్ళు ఫస్ట్ బ్యాచ్. ಸೆಕೆಂಡ್ ಸುರೇಶ್. ಈ ಒಂದು ಸಂಸ್ಥೆಯಲ್ಲಿ ಓದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಶಿಸ್ತು, ಸಮಯ ಪಾಲನೆ ಎಲ್ಲವನ್ನು ನಮಗೆ ಕೇವಲ ಎಜುಕೇಶನ್ ಅಲ್ಲದೆ ಒಂದು ಶಿಸ್ತುಗಳನ್ನು ನಮ್ಗೆ ಕಲಿಸಿ ಯಾವುದೇ ಒಂದು ವೃತ್ತಿಯಲ್ಲಿ ನಾವು ಇದ್ರು, ಎಲ್ಲಿ ಹೋಗಿದ್ರು, ಎಲ್ಲಿ ಜಾಬ್ ಮಾಡ್ತಾ ಇದ್ರು, ನಾವು ಏನ್ ಕೆಲಸ ಮಾಡ್ತಿದ್ರು, ಆ ಈ ಒಂದು ಅವ್ರು ಕಲಿಸಿರುವಂತಹ ಒಂದು ಡಿಸಿಪ್ಲಿನ್ ಏನಿದೆಯಲ್ಲ ಅದು ಬಹಳ ಮುಖ್ಯವಾಗಿದೆ. Sports, but also in building character. Who here now for me, you are like a guiding light. You have thought that success is not only measured by medals, by discipline, hard work, and courage to never give up. When I said you are my role model, I learned.